सरकारी योजना केवळ कागदावर न राहता त्या थेट शेतकऱ्यांच्या दारापर्यंत पोहोचल्या पाहिजे. शेतकरी सुखी असेल तर देश समृद्ध होतो, असे मत महिला व बाल विकास मंत्री लक्ष्मी हेब्बाळकर यांनी व्यक्त केले आहे. बेळगावच्या महांतेश नगर येथील विशेष पशुवैद्यकीय रुग्णालय परिसरात शनिवारी जागतिक पशुवैद्यकीय दिन आणि पशुधनातील तोंडखरू रोगाच्या FMD 9व्या टप्प्यातील लसीकरण मोहीमच्या उद्घाटन प्रसंगी त्या बोलत होत्या. त्या म्हणाल्या, शेतकरी प्रगतिशील झाला तर गाव प्रगती करते. गाव प्रगती केल्यास जिल्हा, राज्य आणि अखेरीस देश प्रगती करतो. शेतकऱ्यांनी पाळलेली जनावरे निरोगी असली तरच शेतकरी आनंदी राहतो. म्हणूनच सरकारच्या योजना थेट शेतकऱ्यापर्यंत पोहोचवण्यासाठी पशुसखी नेमवण्यात आल्या आहेत. पशुसंवर्धन आणि दुग्ध व्यवसाय याचा महिलांशी घनिष्ठ संबंध असून अनेक महिलांनी दुग्ध व्यवसायातून स्वावलंबन मिळवलं आहे, असे त्यांनी सांगितले. शेळ्या, मेंढ्या, गाय, म्हशी आणि वासरे हीच शेतकऱ्यांची खरी संपत्ती आहे. त्यांच्या आरोग्यासाठी सरकारने विविध योजना राबवल्या असून लसीकरण मोहीम यशस्वी हो अशी अपेक्षा त्यांनी व्यक्त केली. मंत्री के व्यंकटेश यांनी विभागाची जबाबदारी स्वीकारल्यानंतर शेतकरी व पशुधनांच्या प्रश्नावर विशेष लक्ष दिले असून ते मंत्रिमंडळात सातत्याने या विषयावर आवाज उठवतात. ते एक सक्रिय मंत्री असल्याचेही हेब्बाळकर यांनी सांगितले. ನಾನು ವೆಂಕಟೇಶ್ ಅಣ್ಣನವರು ಮಾತನಾಡ್ತಾ ಇದ್ದೀವಿ. ಶಿಲ್ಪಾ ನಾಗ್ ಅವರು ಹೇಳಿದ್ರು ಬಹಳಷ್ಟು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುಂದರವಾದಂತ ಅಚ್ಚುಕಟ್ಟಾದಂತ ಶಿಸ್ತುಬದ್ಧದಿಂದ ಕೂಡಿದಂತ ಪಶು ಸಂಗೋಪನಾ ಇಲಾಖೆಯಿಂದ ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಆಯೋಜನೆ ಮಾಡಲಿಕ್ಕೆ ಸಹಾಯ ಸಹಕಾರ ಮಾಡಿದಂಥವ್ರಿಗೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಅರ್ಥಪೂರ್ಣವಾಗಿ ಈ ಇಲಾಖೆ ಮತ್ತು ಈ ಇಲಾಖೆಯ ವೈದ್ಯರು ಯಾವ ಮಟ್ಟಿಗೆ ಸೇವೆಯನ್ನ ಮಾಡ್ತಾರೆ, ಯಾರಿಗೆ ಸೇವೆಯನ್ನ ಮಾಡ್ತಾರೆ ಅಂತ ಬಹಳಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಇಲ್ಲಿ ಬಂದಂತ ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಪಶು ಸಂಗೋಪನಾ ಇಲಾಖೆ ಅಥವಾ ಏನು ನಾವು ದನ, ಕರು, ಆಕಳು, ಹಸು ಅಂತ ಏನು ಹೇಳ್ತೀವಿ, ಅದಕ್ಕೆ ಬಹಳಷ್ಟು ತೀರಾ ಹತ್ತಿರದ ಸಂಬಂಧ ನಮ್ಮ ಮಹಿಳೆಯರ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಯಾಕಂತಂದ್ರೆ ಹೈನುಗಾರಿಕೆ, ಹಾಲು ಉತ್ಪಾದನೆ ಒಂದು ನಮ್ಮ ರೈತರಿಗೆ ಒಂದು ಆರ್ಥಿಕ ಸಹಾಯ ಸಹಕಾರ ನೀಡೋದ್ರಲ್ಲಿ ಎತ್ತಿದ ಕೈ ಯಾವುದಾದ್ರೂ ಇದ್ರೆ ಅದು ಹೈನುಗಾರಿಕೆ. ಅದಕ್ಕೆ ನಮ್ಮ ಮಹಿಳೆಯರು ಈ ಹೈನುಗಾರಿಕೆ ಉತ್ಪಾದನೆಯಲ್ಲಿ ರೈತರಾಗಿರ್ಬೋದು, ನಮ್ಮ ಮಹಿಳಾ ರೈತರಾಗಿರ್ಬೋದು ಬಹಳಷ್ಟು ಕೈಯನ್ನ ಜೋಡಿಸಿದ್ದಾರೆ. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ನಾವು ಸೂಚಕವಾಗಿ ಇವತ್ತು ಬೆಳಗಾವಿಯಿಂದ ಈ ಒಂದು ಲಸಿಕಾ ಕಾಲುಬಾಯಿ ರೋಗಕ್ಕೆ ಲಸಿಕೆಯನ್ನ ಇವತ್ತಿನಿಂದ ಶುರು ಮಾಡಿದ್ದೇವೆ. ರೈತರಿಗೆ ಆಶ್ರಯದಾತ ಆಗಿರೋದೇ ಇವು ದನ, ಕರುಗಳು. ನಾವು ಹೇಳ್ತೀವಿ ಈ ಕಡೆ ನಮ್ಮ ಹೋರಿ, ಕೋಣ ಇವೆಲ್ಲ ನಮಗೆ ಆಶ್ರಯ. ಮೇಕೆ, ಕುರಿ, ಕೋಳಿಗಳು ಇವನ್ ಎಲ್ಲರೂ ಚೆನ್ನಾಗಿ ಕರ್ಕೊಂಡು ಹೋಗೋದು, ಆರೋಗ್ಯವಂತಾಗಿ ನೋಡ್ಕೊಳ್ಳೋದು ಸರ್ಕಾರದ ಒಂದು ಆಶಯ ಮತ್ತು ಸರ್ಕಾರದ ಅನೇಕ ಯೋಜನೆಗಳು ಕೂಡ ರೈತರ ಪರವಾಗಿ ಮತ್ತು ಪಶುಗಳ ಪರವಾಗಿ ನಾವು ಇವತ್ತು ರೂಪಿಸ್ತಾ ಇದ್ದೇವೆ. ಅದರಲ್ಲೂ ನಮ್ಮ ಮಹಿಳೆಯರನ್ನ ನಾವು ಪಶು ಸಖಿ ಅಂತ ನಾವು ಮಾಡಿದ್ದೇವೆ. ಬಹಳಷ್ಟು ಜನರನ್ನ ನಾನು ಪಶು ಸಖಿಯರನ್ನ ಭೇಟಿಯಾಗಿದ್ದೇನೆ. ನಿಮ್ಮ ಕೆಲಸಗಳನ್ನು ಕೂಡ ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀನಿ, ನಾನು ಶ್ಲಾಘನೆಯನ್ನು ಕೂಡ ಮಾಡಿದ್ದೇನೆ. ಮತ್ತು ಇನ್ನೂ ಒಬ್ರು ಹೇಳಿದ್ರು, ಪಂಚಾಯತಿಗೆ ಒಬ್ರು ಮೈತ್ರಿ ಅಂತ. ಮೈತ್ರಿ ಅಂತಂದ್ರೆ ಗೆಳತಿಯರು. ಸೊ ನಿಮ್ಮೆಲ್ಲ ಕೆಲಸಗಳು ಕೂಡ, ಯಾಕಂತಂದ್ರೆ ಸರ್ಕಾರದ ಯೋಜನೆಗಳು ಬರೀ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು. ಸರ್ಕಾರದ ಯೋಜನೆಗಳು ರೈತರ ಮನೆ ಬಾಗಿಲವರೆಗೂ ಮುಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೈತ್ರಿ ಮತ್ತು ಪಶು ಸಖಿಯನ್ನ ಮಾಡಿ ರೈತರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಯನ್ನ ಮಾಡಲಿಕ್ಕೆ ನಾವು ಸಹಕಾರವನ್ನ ಕೊಟ್ಟಿದ್ದೇವೆ. ಇವತ್ತು ರೈತ ಬೆಳೆದ್ರೆ ಆ ಗ್ರಾಮ ಹಸನಾಗಿ ಬೆಳೆಯುತ್ತೆ, ಗ್ರಾಮ ಬೆಳೆದ್ರೆ ತಾಲೂಕು, ತಾಲೂಕು ಬೆಳೆದ್ರೆ ಜಿಲ್ಲೆ, ಜಿಲ್ಲೆ ಬೆಳೆದ್ರೆ ರಾಜ್ಯ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ರೈತ ಯಾವಾಗಿದ್ರೂ ಕೂಡ ಸಂತೋಷದಿಂದ ಇರಬೇಕು. ರೈತ ಯಾವಾಗ ಸಂತೋಷದಿಂದ ಇರ್ತಾನೆ ಅಂತಂದ್ರೆ ತಾನು ಸಾಕಿದಂತ ಪಶುಗಳು ಆರೋಗ್ಯವಂತಾಗಿರಬೇಕು. ಸೊ ಈ ಆರೋಗ್ಯವಂತ ಆಗಿ ಇರ್ಲಿಕ್ಕೆ ನಮ್ಮ ಪಶು ಅಧಿಕಾರಿಗಳು ಕಾಲ ಕಾಲಕ್ಕೆ ಏನೇನು ಸರ್ಕಾರದಿಂದ ಲಸಿಕೆಗಳ ಕಾರ್ಯಕ್ರಮಗಳಿರಬಹುದು, ಸರ್ಕಾರದಿಂದ ಬಂದಂತ ಯೋಜನೆಗಳಿರಬಹುದು,
ಕಾಲ ಕಾಲಕ್ಕೆ ನಮ್ಮ ರೈತರನ್ನ ನಮ್ಮ ಸಖಿಯರ ಮುಖಾಂತರ, ಮೈತ್ರಿಗಳ ಮುಖಾಂತರ ಎಜುಕೇಟ್ ಮಾಡ್ತಾ ಇದ್ದೀವಿ. ಬಂಧುಗಳೇ, ವೆಂಕಟೇಶ್ ಅಣ್ಣನವರು ಈ ಇಲಾಖೆಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ನಾನು ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲರೂ ಒಟ್ಟಾರೆಯಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ತೀವಿ. ಈ ಇಲಾಖೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಇಟ್ಕೊಂಡಂತ ಮಂತ್ರಿ ಯಾರಾದ್ರೂ ಇದ್ರೆ ಅದು ವೆಂಕಟೇಶ್ ಅಣ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ತಿಳ್ಕೊಂಡಿದ್ದಾರೆ. ರೈತ ಸಮಸ್ಯೆಗಳು, ಪಶುಗಳ ಸಮಸ್ಯೆಗಳು, ಒಂದು ಯಾವಾಗಿದ್ರೂ ಕೂಡ ತಮ್ಮ ಇಲಾಖೆಗೆ ಮತ್ತು ಈ ಒಂದು ಕಾರ್ಯಕ್ರಮಗಳಿಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಯಾವತ್ತು ಕ್ಯಾಬಿನೆಟ್ನಲ್ಲಿ ಆಕ್ಟಿವ್ ಆಗಿ ಮಾತನಾಡ್ತಾ ಇರ್ತಾರೆ. ಬಂಧುಗಳೇ, ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ರೈತ ಸಮೃದ್ಧಿಯತ್ತ ಹೋಗಬೇಕು, ಗ್ರಾಮಗಳು ಆರ್ಥಿಕತೆಯಲ್ಲಿ ಸಮೃದ್ಧಿಯತ್ತ ಸಾಗಬೇಕು. ಇವೆಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧ ನಮ್ಮ ಪಶು ಸಂಗೋಪನಾ ಇಲಾಖೆ ಕೂಡ ಇವತ್ತು ಕೈ ಜೋಡಿಸಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಿಗೆ ಹೋಗಿ ನಮ್ಮ ಪಶು ಅಧಿಕಾರಿಗಳು, ಪಶು ವೈದ್ಯರು ಈ ಒಂದು ಪಶುಗಳಿಗೆ ಲಸಿಕೆ ಹಾಕೋದ್ರ ಮುಖಾಂತರ ಕಾಲುಬಾಯಿ ರೋಗವನ್ನ ತಡೆಗಟ್ಟಲಿ ಅನ್ನುವಂಥ ಒಂದು ಮಾತನ್ನ ತಮಗೆ ಹೇಳ್ತಾ, ಇನ್ನೊಮ್ಮೆ ಈ ಕಾರ್ಯಕ್ರಮ बहळಷ್ಟು अर्थपूर्णವಾಗಿ ಮಾಡಿದ್ದಕ್ಕೆ तम्मेಲ್ಲರಿಗೂ अभिनंदिಸಿ. या संदर्भात अनेक मान्यवरांनी आपले मनोगत व्यक्त केले. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮವನ್ನು ಬೆಳಗಾವಿಯಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಆದ ನಂತರ ಇಡೀ ರಾಜ್ಯದಲ್ಲಿ ಈ ಜಾನುವಾರುಗಳಿಗೆ ರಾಸುಗಳನ್ನು ಈ ಕಾಲುಬಾಯಿ ರೋಗದಿಂದ ಮುಕ್ತ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಟ್ಟಿದೆ. ಕಳೆದ ಸಾರಿ ಕೂಡ ಮೈಸೂರು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಇಲಾಖೆಯಿಂದ ಮಾಡುವಂಥ ಪ್ರಯತ್ನ ಆಗಿದೆ. ಪ್ರತಿ ವರ್ಷ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡೋ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಬಹುದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ ಸುಮಾರು ನಮ್ಮ ಅಂಕಿಅಂಶ ಪ್ರಕಾರ ಅದು ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅತ್ಯಂತ ಹೆಚ್ಚು ಸಂಖ್ಯೆ ಹೊಂದಿರುವಂಥ ನಮ್ಮ ಜಿಲ್ಲೆ. ಇಲಾಖೆಯಿಂದ ಭಾಳಷ್ಟು ಅದಕ್ಕೆ ಕಾಯಕಲ್ಪ ಕೊಡುವಂಥ ಅವಶ್ಯಕತೆ ಇವತ್ತಿನ ದಿನಗಳಿದೆ. ನಾವು ಮನುಷ್ಯರಾದರೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ಬೋದು, ನಮ್ಮ ನೋವನ್ನು ಬೇರೆಯವ್ರಿಗೆ ಹೇಳ್ಬೋದು. ಆದರೆ ಒಂದು ಪಶು ಪ್ರಾಣಿ ಬಹುಶಃ ಹೇಳಲಿಕ್ಕಾಗೋಲ್ಲ. ನಾವೇ ಅದನ್ನು ಅತ್ಯಂತ ಕಾಳಜಿ ವಹಿಸಬೇಕು, ಅದನ್ನು ಗುರುತಿಸಬೇಕು, ಯಾವ ರೋಗಿದೆ, ಅದಕ್ಕೆ ಏನು ಅವಶ್ಯಕತೆ ಇದೆ ಸಕಾಲಕ್ಕೆ ಕೊಡುವಂಥ ಪ್ರಯತ್ನ ಈ ಇಲಾಖೆ ಆಗೋದು ಭಾಳ ಮಹತ್ವದ ಇಲಾಖೆ. ಅತ್ಯಂತ ಒಳ್ಳೆಯ ಇಲಾಖೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬೇರೆ ಇಲಾಖೆಲ್ಲ ನಾವು ಹೇಳಿ ಕೇಳಿ ತೊಗೋಬೋದು. ಇದೊಂದು ಇಲಾಖೆ ಮಾತ್ರ ಅವರೇ ಹೋಗಿ ಐಡೆಂಟಿಫೈ ಮಾಡಬೇಕು. ರೈತರು ಹೇಳುವಂಥ ವರದಿಯಿಂದ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡುವಂಥ ಇಲಾಖೆ. ಅದಕ್ಕಾಗಿ ಇನ್ನೂ ನಮ್ಮ ಮಾನ್ಯ ಮಂತ್ರಿಗಳ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಅದಕ್ಕೆ ಕಾಯಕಲ್ಪ ಕೊಡಬೇಕಾಗಿದೆ, ಹೆಚ್ಚು ಟೆಕ್ನಾಲಜಿ ತರಬೇಕಾಗಿದೆ. ಇನ್ನು ಬಹುಶಃ ನಮ್ಮಲ್ಲಿ ವೈದ್ಯರ ಕೊರತೆ ಇದೆ. ಅದು ಕೂಡ ನಮ್ಮ ಜಿಲ್ಲೆಗೆ ವಿಶೇಷವಾದ ಹೊಸ ಆಸ್ಪತ್ರೆಗಳನ್ನ ಕೊಡುವ ಮೂಲಕ ರೈತರಿಗೆ ನೆರವಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇದ್ದು ಮಾತನ್ನು ಸಚಿವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಾನು. ನಮ್ದು ಹೆಂಗೆ ಜೀವನ ಇದೆ, ಪಶುದ ಜೀವನ ಇದೆ. ನಮ್ಮ ಆರೋಗ್ಯ ಸಲುವಾಗಿ ನಾವು ಹೆಂಗೆ ಕಾಳಜಿ ತಗೋತೀವಿ, ನಮ್ಮ ಪರವಾಗಿ, ನಮ್ಮ ಫ್ಯಾಮಿಲಿ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ, ಹಂಗೆ ಪಶುದಿಕೆಯನ್ನು ನಾವು ಮಾಡಬೇಕು. ಅವ್ರಿಗೆ ಆರೋಗ್ಯದ ಕಾಳಜಿಯನ್ನು ತಗೋಬೇಕು. ಈಗ ಬಿಸಿಲದ ದಿವಸ ಇದೆ, ಸಮರ್ ಇದೆ, ನೀರು ಕೊಡ್ತಾ ಇರ್ತೈತಿ ಎಲ್ಲ ಕಡೆ. ಪಶುಗೆ ಯಾವಾಗಲೂ ನೀರು ಕೊರತೆ ಆಗಬಾರ್ದು. ಒಳ್ಳೆ ನಾವು ನೋಡ್ಬೇಕಂದ್ರೆ ನಾವೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ. ಮತ್ತು ವೆಂಕಟೇಶನ್ಗೆ ಇಷ್ಟು ದೊಡ್ಡ ಕಾರ್ಯಕ್ರಮ, ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ನಮ್ಮಲ್ಲಿ ಕರೆದು ಸನ್ಮಾನ ಮಾಡಿಕೊಟ್ಟಿದ್ದಾರೆ. ಅದರಿಗೆ ಧನ್ಯವಾದ. ಜಯ
या कार्यक्रमाला जिल्ह्याचे प्रभारी व सार्वजनिक बांधकाम मंत्री सतीश जारकिहोळी, पशुसंवर्धन व रेशमी मंत्री के व्यंकटेश, आमदार आसिफ सेठ, गणेश हुक्केरी, बुडाचे अध्यक्ष लक्ष्मणराव चिंगळे तसेच विविध अधिकारी व मान्यवर उपस्थित होते. अशा आणखीन अपडेटसाठी फॉलो करा व्हॉइस ऑफ पेनुग्रामला.